ಅವರವರಿಗೆ ಅವಕಾಶ ಸಿಕ್ಕಿದಾಗ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಮಾಡುವ. ಸನ್ಮಾನ್ಯ ಅಧ್ಯಕ್ಷರೇ, ಅಂತೂ ಇಂತೂ 4 ದಿನ ಆದಮೇಲೆ ನನಗೆ ಅವಕಾಶ ಕೊಟ್ಟಿದ್ದೀರಾ. ನಮಸ್ಕಾರ. ಅದು ಒಡೆದಾಟ, ಹೋರಾಟ, ಮೊನ್ನೆ ಸ್ಟ್ರೈಕ್ ನೀವೆಲ್ಲ ಮಾಡಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀರಿ ನಾವು. ಇವಾಗ ರಾಜ್ಯ ಅಂದರೆ ಫೈಟ್ ಮಾಡಿ, ಒಂದು ವಿರೋಧ ಪಕ್ಷವಾಗಿ ಫೈಟ್ ಮಾಡಿ ಪ್ರಜಾಪ್ರಭುತ್ವದ ರೀತಿ ನಾವು ಹಕ್ಕು ತಗೊಳ್ಳೋವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಭಾಳ ಶೋಚನೀಯ. ಏನು ಎಲ್ಲರೂ ಹೇಳ್ತಾರೆ ಅಂದರೆ ಮಾತಾಡೋವಾಗ ಒಂದು ಗಾದೆ ಇದೆ, ಸಣ್ಣದು ಹೇಳ್ಬಿಟ್ಟು ಮುಂದೆ ಹೋಗ್ತೀನಿ. ಮದವೇರಿದಾಗ ಭಗವದ್ಗೀತೆಯಲ್ಲಿರೋದು, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡಬೇಕಂತೆ. H.K. ಪಾಟೀಲ್ರೆ, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡಬೇಕಂತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಗೊತ್ತಾಗ್ತೈತೆ ನಮಗೆ ಯಾರ್ಯಾರು ಏನೇನು ಮೆರೆದಿದ್ರು ಅವರೆಲ್ಲ ಮಣ್ಣಾಗಿರ್ತಾರೆ. ಅವಾಗ ಇಳಿತೈತೆ ನಮಗೆ ಇರೋ ಮದ. ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಅಲ್ಲಿದ್ದಾಗ ಹೇಳಿದಿರಿ. ಅಥವಾ ಒಂದೇ ನಿಮಿಷ ಮುಗಿಸ್ಬಿಡ್ತೀವಿ ಸರ್. ನಾವು ಅಲ್ಲಿದ್ದಾಗ ಹೇಳಿದಿರಿ, ನಿಮ್ದಲ್ಲ, ನಿಮ್ಮನ್ನು ಕಂಡ ಮಾಡ್ತಾ ಇಲ್ಲ. ಇಲ್ಲಿ ಮದವೇರಿದಾಗ ಅಂದ್ರೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಪಾಟೀಲ್ರೆ. ಅತ್ಯಂತ ಸತ್ಯವಾಗಿದೆ. ಆದರೆ ಕೆಲವು ಭಾಗ ಮಾತ್ರ ನೀವು ಉಲ್ಲೇಖಿಸಿದ್ರಿ. ಇಲ್ಲ, ಮದವೇರಿದಾಗ ಸ್ಮಶಾನ ಸುತ್ತ ತಿರುಗಬೇಕು, ಅವಾಗ ಮದ ಕಡಿಮೆ ಆಗುತ್ತೆ. ಒಟ್ಟು ಕರ್ಮಣ್ಣೆ ವಾದಿಕಾರಿಸ್ತೆ ಮಾಫಲೇಶು ಕದಚನ. ನೀವು ಏನು ಮಾಡಿರ್ತೀರಿ ಅದರ ಪ್ರತಿಫಲ ನಾವು ಉಣ್ಬೇಕಾಗುತ್ತೆ ಅನ್ನೋದು ಆ ಜಿಸ್ಟ್ ಏನು ಹೊರಗೆ ಬರ್ತದೆ ಆ ಸ್ಮಶಾನದಲ್ಲಿ ಸುತ್ತ ಹಾಕಿದಾಗನೇ ಅದು. ವಫ್ಗೆ ಬನ್ನಿ ಹೇಳಿದ್ರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಇಷ್ಟೊತ್ತು ನಮಗೆಲ್ಲ ಟೆನ್ಷನ್ ಕೊಟ್ಟು 4 ದಿನನೂ ಕೊಟ್ಟಿದ್ದೀರ. ಅಲ್ಲಿ ಕೂತ್ಕೊಂಡು ದಯವಿಟ್ಟು ಕೊಡಬೇಡಿ, ಮಾತಾಡೋಕ್ಕೆ ಫ್ರೀಯಾಗಿ ಬಿಡಿ. ಬೇರೆಗೌಡರು ಮೋಸ ಮಾಡ್ತಾರೆ, ನೀವು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಜಾಪ್ರಭುತ್ವದಲ್ಲಿ ಈ ಒಂದು ವೇದಿಕೆ ಇದೆಯಲ್ಲ, ಇದು ಬಹಳ ಪವಿತ್ರವಾದಂಥ ವೇದಿಕೆ. ಪ್ರಜಾಪ್ರಭುತ್ವಕ್ಕೆ ಇದಕ್ಕೆ ಬಿಟ್ಟು ಬೇರೆ ದಾರಿನೇ ಇಲ್ಲ. ಇದು ಏನೇ ಇದ್ರೂ ಇಲ್ಲೇ ಅಹವಾಲು ಹೋಗ್ಬೇಕು, ಇಲ್ಲೇ ನಮ್ಮ ಸರ್ಕಾರದ ಆದೇಶಗಳು, ಪ್ರತಿಪಕ್ಷ ಇವೆಲ್ಲ ಇಲ್ಲೇ ನಡೆಯುವಂಥದ್ದು. ಈ ವೇದಿಕೆಯಿಂದ ನಾವು ಸರ್ಕಾರದ ಈ ವೇದಿಕೆಯಿಂದ ನಾವು ರೈತರ ಕಣ್ಣು ಒರೆಸ್ಬೇಕು. ನಾವು ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ನಾವು ಕಣ್ಣು ಒರೆಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇವತ್ತು ವಕ್ ಹಗರಣ ಏನಿದೆ, ಇದನ್ನು ನಾವು ಜನ ಆತಂಕದಲ್ಲಿದ್ದಾರೆ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ. ಕಳೆದ 2-3 ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನು ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ. ಆದ್ದರಿಂದ ಈ ವಕ್ ಹಗರಣವನ್ನು ನಾನು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕವನ ಹೇಳಿದ್ದಾರೆ, ಪರಮೇಶ್ವರ್ ಕವನ ಹೇಳಿದ್ದಾರೆ. 1936ನೇ ಇಸ್ವಿಯಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಅದು ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ. ಕರಿಯರದೋ ಬಿಳಿಯರದೋ ಯಾರಾದರೇನು, ಸಾಮ್ರಾಜ್ಯವಾಗಂ ಸುಲಿಗೆ ರೈತನಿಗೆ. ವಿಜಯನಗರವೋ ಮೊಘಲರಾರುವಿಕೆಯೋ ಇಂಗ್ಲಿಷರೋ, ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ, ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ. ಕುವೆಂಪು ಅವರು ಹೇಳಿದ್ದಾರೆ. ರೈತರ ಬಗ್ಗೆ ಹೇಳಿರೋದು. ಸರ್ಕಾರ ವಿಜಯನಗರದಾದರೇನು, ಮೊಘಲರದಾದರೇನು, ಬ್ರಿಟಿಷರಾದರೇನು, ರೈತನಿಗೆ ಜಿಗಣೆ ಥರ ಎಲ್ಲ ಸುಚ್ಚಿದಿರ ಅನ್ನೋ ಮಾತನ್ನು ಹೇಳಿದ್ದಾರೆ. ಕುವೆಂಪು ಅವರ ಒಂದು ಕವನ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟು ದಿನ ನಾವು ಲವ್ ಜಿಹಾದನ್ನು ನೋಡಿದ್ದೀರಿ. ಕಳೆದ 15 ವರ್ಷದಿಂದ ಪೇಪರಲ್ಲಿ ಹೋರಾಟ, ಲವ್ ಜಿಹಾದ್, ಹೆಣ್ಮಕ್ಳನ್ನ ತಗೊಂಡೋದ್ರು, ಈ ಥರದ್ದೆಲ್ಲ ನಾವು ನೋಡಿದ್ದೀರಿ. ಈಗ ಲ್ಯಾಂಡ್ ಜಿಹಾದ್ ಶುರು ಆಗ್ತದೆ. ರೈತರ ಜಮೀನುಗಳಿಗೆ ಹೋಗಿ ಬೇಲೆ ಹಾಕುವಂಥದ್ದು, ರೈತರನ್ನು ಒಕ್ಕಲೆಬ್ಸುವಂಥದ್ದು, ರೈತರ ಪಾಣಿಯಲ್ಲಿ ಕಾಲಂ 9, 11 ಏಕಾಏಕಿ ಅವರ ಹೆಸರುಗಳು, ರೈತರ ಹೆಸರು ಹೋಗಿ
ಆ ವಕ್ಫ್ ಬೋರ್ಡ್ ಹೆಸರು